ಇಷ್ಟು ದಿನ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ದುರ್ಗಂಗ್ ಸತ್ಯ ಹೇಳ್ದೆ ಅವಳಿಗೆ ಇಷ್ಟ ಇಲ್ಲದೆ ಇದ್ರು ಶರತ್ ಜೊತೆ ಅವಳ ಮದ್ವೆನ ಮಾಡಿಸಿ ಅವಳ ಲೈಫ್ನ ಹಾಳು ಮಾಡ್ಬಿಟ್ನಲ್ಲ ಅಂತ. ಆದ್ರೆ ಇವತ್ತು ನನ್ನ ಮನ್ಸಲ್ಲಿದ್ದ ದೊಡ್ಡ ಭಾರ ಇಳಿತು. ಇನ್ ಮುಂದೆ ದುರ್ಗಾ ಶರತ್ ಜೊತೆ ತುಂಬಾ ಖುಷಿಯಾಗಿರ್ತಾಳೆ. ಅವರಿಬ್ರು ಅವ್ರ ಮನ್ಸಲ್ಲಿದ್ದ ಪ್ರೀತಿನ ಹೇಳ್ಕೊಂಡಿದ್ದಾರೆ. ಇನ್ ಮುಂದೆ ಅವರಿಬ್ರು ಒಳ್ಳೆ ಜೋಡಿಯಾಗಿ ಬಾಳ್ತಾರೆ. ನನ್ನ ಹಿತ ಪುಟನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತಾರೆ. ಇವತ್ತು ನನ್ನ ಮಗಳಿಗೆ ಒಂದು ಕಂಪ್ಲೀಟ್ ಫ್ಯಾಮಿಲಿ ಸಿಕ್ತು. ಅಯ್ಯೋ ನನ್ ಬಂಗಾರಿ, ನನ್ ಮುಚ್ಚು 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 ಬಂಗಾರಿ. ಇವತ್ ನಿನ್ ಪರಿಸ್ಥಿತಿ ಹೀಗಾಗ್ಬಾರ್ದಾಗಿತ್ತು ಕಣೆ. ನಿನಗದೆಷ್ಟು ನೋವಾಗಿದೆಯೋ, ನಿನಗೆಷ್ಟು ಬೇಜಾರಾಗಿದೆಯೋ ಪಾಪ. ನನಗಂತೂ ನಿನ್ನನ್ನು ಹೀಗೆ ನೋಡಕ್ ಆಗ್ತಾ ಇಲ್ಲ ಹಿತಪುಟ. ಯಾಕ್ದಮ್ಮ ಅಜ್ಜಿ, ನಂಗೇನಕ್ಕೆ ಬೇಜಾರಾಗಬೇಕು? ಅಯ್ಯೋ ಪಿಳ್ಳೆ, ನಿನಗೆ ವಿಷಯನೇ ಗೊತ್ತಿಲ್ವಾ? ಹೊರಗಡೆ ಹಾಲಲ್ಲಿ ಆ ದುರ್ಗಾ ಮತ್ತೆ ನಿಮ್ಮಪ್ಪ ಶರತ್ತು ಇಬ್ರು ಛೀ 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 ಇಂಥ ವಿಷಯನ ಇಷ್ಟು ಪುಟ್ಟದಾಗಿರೋ ನಿನ್ನ ಹತ್ರ ಹೇಗಮ್ಮ ಹೇಳಿ? ಹೇಳಿದ್ರೆ ನಿನಗೆ ಮಣ್ಣು ಅರ್ಥ ಆಗಲ್ಲ. ನಿನ್ನ ಹಣೆ ಬರಹ ಹೇಳ್ತೀನಿ, ಕೇಳಿಸ್ಕೊ. ಇವತ್ತು ಎಲ್ಲದಕ್ಕೂ ಬೆಂಕಿ ಬಿದ್ದ್ಬಿಡ್ತು ಇತ್ತ ಪುಟ. ತಮ್ಮ ಅಜ್ಜಿ, ಪಪ್ಪ ಮತ್ತೆ ದುರ್ಗಾ ಏನ್ ಮಾಡಿದ್ರು? ಏನಾಯ್ತು ಅಂತ ಹೇಳಿ. ಇನ್ನು ಮುಂದೆ ನಿಮ್ಮಪ್ಪ ಶರತ್ತು ಮತ್ತೆ ಆ ದುರ್ಗಾ ಲೈಫಲ್ಲಿ ನಿನಗೆ ಯಾವ ಜಾಗನೂ ಇರಲ್ಲ. ಹಿತಪುಟ್ಟ, ಇನ್ಮೇಲೆ ಅವರಿಬ್ರು ನಿನ್ನನ್ನ ಪ್ರೀತಿಸೋದೆ ಮರ್ತು ಬಿಡ್ತಾರೆ. ಇಲ್ಲಿವರೆಗೂ ನಿಮ್ಮಪ್ಪನಿಗೆ ನೀನೇ ಪ್ರಪಂಚ ಆಗಿದ್ದೆ. ಆದ್ರೆ ಇವತ್ತಿಂದ ನೋಡು, ಆ ದುರ್ಗಾನೇ ಪ್ರಪಂಚ. ಹಿತಪುಟ್ಟ, ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ ಕಣೆ ನನಗೆ. ನಿಮ್ಮಪ್ಪ ಶರತ್ತು ಇದಾನಲ್ಲ, ಅವನು ನಿಮ್ಮಮ್ಮ ಅಂಬಿಕನ್ನ ಮರ್ತೇ ಬಿಟ್ಟಿದ್ದಾನೆ. ಇನ್ಮೇಲೆ ನಿನ್ನನ್ನು ಮರೀತಾನೆ.